ಇನ್ನೊಂದು ವಿಷಯ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಅದ್ಯಾವುದಪ್ಪ ನನಗೆ ಗೊತ್ತಿಲ್ಲದಿರೋ ವಿಷಯ? ಅದು ಧರ್ಮ, ಈ ಪಾರ್ಟಿಗೆ ಆರಾಧನೂ ಬರ್ತಾ ಇದ್ದಾಳೆ. ಏನು ಹೇಳ್ತಿದ್ದೆ ನೀನು? ನಿಜ ಕಣ. ಅವಳನ್ನು ಯಾರು ಕರೆದಿದ್ದು? ಸುಶಾಂತ? ಅತ್ತಿಗೆ ಫೋನಲ್ಲಿ ಆರಾಧನಾ ಸುಶಾಂತನ ಫ್ರೆಂಡು ಅಂತ ಇನ್ವೈಟ್ ಮಾಡ್ತಾ ಇದ್ರು. ಆದರೆ ಅವಳೇನಾದರೂ ಇಲ್ಲಿಗೆ ಬಂದರೆ ಈ ಯಾವ ಸಂಭ್ರಮನೂ ಉಳಿಯಲ್ಲ. ಅದೇ ನನಗೆ ಟೆನ್ಷನ್ ಆಗ್ತಾ ಇದೆ ಧರ್ಮ. ಆದ್ರೆ ಬಂದು ತಿಳ್ಕೊಳ್ಳಿ, ನಿಮ್ಮ ಶ್ರೀಮಂತಿಕೆಯ ಅಡಿಪಾಯದಲ್ಲಿ ನಮ್ಮ ಅಪ್ಪನ ಒಂದೊಂದು ಬೆವರಿನ ಹನಿ ಇದೆ, ಅವ್ರ ಶ್ರಮ ಇದೆ. ನಮ್ಮ ಅಪ್ಪನಂತ ಅಮಾಯಕರ ಸಮಾಧಿ ಮೇಲೇನೆ ನೀವು ನಿಮ್ ಶ್ರೀಮಂತಿಕೆಯ ಮಹಲನ್ನ ಕಟ್ಕೊಂಡಿರೋದು. ಬರಲಿ ಬಿಡು. ಹೀಗೆ ಆಗ್ಬೇಕು ಅಂತ ವಿಧಿ ಬರೆದಿದ್ರೆ ತಡೆಯೋದಕ್ಕೆ ನಮ್ಮಿಂದ ಸಾಧ್ಯನಾ? ಈಗ ಯಾರನ್ನು ಫೇಸ್ ಮಾಡೋದಕ್ಕೂ ಈ ಧರ್ಮ ರೆಡಿ. ಮನೆ ಇಲ್ಲಿ ಇದೆ ಗೊತ್ತಿಲ್ವೇ? ಇದು ಒಳ್ಳೆ ಕಾಡ್ ತರ ಇದೆ ಅಲ್ಲ. ಪಾರ್ಟಿ ಮನೆ ಅಂದ್ರೆ ಜಿಗಿ ಜಿಗಿ ಲೈಟ್ ಇರುತ್ತೆ ತಾನೆ. ಲೊಕೇಶನ್ ಇಲ್ಲಿಗೆ ಎಂಡ್ ಆಯ್ತು ಸಿರಿ. ಅವನು ರಾಂಗ್ ಲೊಕೇಶನ್ ಕಳ್ಸಿರ್ಬೇಕು. ಒಂದ್ಸತಿ ಸರಿಯಾಗಿ ಚೆಕ್ ಮಾಡಿ ನೀನು. ಲೊಕೇಶನ್ ಒಂದೊಂದ್ಸರಿ ಹಾಗೆ ಕಣೆ, ಎಲ್ಲೆಲ್ಲೋ ಎಂಡ್ ಆಗುತ್ತೆ. ಬಾ ಒಂದ್ಸರಿ ನೋಡ್ಕೊಂಬರೋಣ. ಅಣ್ಣ ನಾನು ಎಲ್ಲಿಗೂ ಬರಲ್ಲ, ನೀನು ಹುಡ್ಕೊಂಬ, ನಾ ಇಲ್ಲೇ ನಿಂತಿರ್ತೀನಿ. ಅಣ್ಣ 10 minutes ವೇಟಿಂಗ್. ಹೋಗು. ಇಲ್ಲೇ ಇರು. ಏನಾಯ್ತೆ ಸಿರಿ, ಇಲ್ಲಿ ಯಾವ್ದೋ ಆ ಥರ ಮನೆನೇ ಕಾಣ್ತಿಲ್ಲ ಕಣೆ. ಹಂಗಂದ್ರೆ ಈ ಅಡ್ರೆಸ್ ಅಲ್ಲ, ನಾವು ಬರಬಾರ್ದು ಅಂತಾನೆ ಅವ್ನು ರಾಂಗ್ ಅಡ್ರೆಸ್ ಕಳ್ಸಿದೆ ನಮ್ಗೆ. ತುಂಬಾ ಬುದ್ಧಿವಂತ ಅವನು. ರಾಜ್ ಯಾಕೆ ಹಾಗೆ ಮಾಡ್ತಾರೆ? ಸುಮ್ನೆ ಏನೇನೋ ಹೇಳ್ಬೇಡ ನೀನು ರಾಜ್ ಬಗ್ಗೆ. ಅಬ್ಬಬ್ಬಬ್ಬಾ, ನಾನು ಅವನಿಗಂದ್ರೆ ನಿನಗೇನಕ್ಕೆ ಅಷ್ಟು ಕೋಪ? ಅವ್ನು ಸರಿಯಾಗಿರೋ ಲೊಕೇಶನ್ ಕಳ್ಸಿದ್ರೆ ನಾವೇನಕ್ಕೆ ಇಲ್ಲಿ ಬರ್ತಿದ್ವಿ? ನೀನು ಸ್ವಲ್ಪ ಸುಮ್ಗಿರ್ತೀಯಾ? ನಾನು ಕಾಲ್ ಮಾಡ್ತೀನಿ ಇರು. ಹಲೋ ಯಂಗ್ ಮ್ಯಾನ್, ಬ್ಯಾಕ್ ಹೋಮ್, ಹೇಗೈತೆ? ಆಲ್ ಫೈನ್ ಅಂಕಲ್, ನಾನು ಚೆನ್ನಾಗಿದ್ದೀನಿ. ನಿಮ್ಮನ್ನ ನೋಡಿ ತುಂಬ ದಿನ ಆಯಿತು. ನಾನು ಆಗಾಗ ಬರ್ತಾ ಇರ್ತೀನಿ, ನೀನೇ ಸಿಕ್ಕೋದಿಲ್ಲ. ಸಾವಿತ್ರಿ ಮೇಡಮ್, ಏನು ಈ ಅರೇಂಜ್ಮೆಂಟ್ಸ್ ಅಲ್ಲ? ಮಗನ ಮದುವೆ ಪ್ಲಾನಾ? ಏನಪ್ಪ ಸುಶಾಂತ್, ಹುಡುಗಿನ ಹುಡ್ಕೊಂಡಿದ್ಯಾ? ಏನು ಕತೆ? ಇವು ಕ್ಯಾರಿ ಆನ್ ಅಂಕಲ್, ಬರ್ತೀನಿ. ಸುಶಾಂತ್ 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 ರಘು ಅವರೇ, ನಾವಿನ್ನೂ ನಮ್ಮ ಮಗನ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ. ಅತ್ತೆ, ಸುಶಲ್ಲಿ ಅಲ್ಲಿ ಹೋದ ನೋಡಮ್ಮ. ಸರಿ ಅತ್ತೆ. ಛೇ, ಅಕ್ಕ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಇವ್ರ ಮುಂದೆ ಎಷ್ಟು ಸಲ ದಿಶಾ ಸುಶಾಂತ್ ಮದುವೆ ಪ್ರಸ್ತಾಪ ಮಾಡಿದ್ರು ಅದಕ್ಕೆ ಆಸಕ್ತಿನೇ ತೋರಿಸ್ತಾ ಇಲ್ಲ. ಮದುವೆ ಮಾಡೋ ಯಾವ ಆಲೋಚನೆನೂ ಇಲ್ಲ ಅಂತ ಅನ್ಸುತ್ತೆ. ಹೀಗೆ ಬಿಟ್ರೆ ಆಗಲ್ಲ, ಬೇರೆ ಏನಾದ್ರೂ ದಾರಿ ಹುಡುಕ್ಲೇಬೇಕು. ಯಾಕೆ ಫೋನ್ ಎತ್ತುತ್ತಿಲ್ವಾ? ಒಂದು ನಿಮಿಷ ಇರು, ಬ್ಯುಸಿ ಇರ್ತಾರೆ ಅನ್ಸುತ್ತೆ. ಸುಶಾಂತ್, ಯಾರ್ದು ಕಾಲ್ ಬರ್ತಾ ಇದೆ, ರಿಸೀವ್ ಮಾಡು. ಆರಾಧನ ಅವ್ರದ್ದು. ಹಾ, ಅಂದ್ರೆ ನಿನ್ ಮುನಿಯಮ್ಮ ಬಂದ್ಬಿಟ್ಟಿದ್ದಾಳ, ಅವಳು ಗೇಟ್ ಹತ್ರ ಕಾಯ್ತಾ ಇರ್ಬೇಕು. ಹೋಗಿ ಕರ್ಕೊಂಡ್ ಬಾ. ಏನು ನೋಡ್ತಾ ಇದ್ದೀವಿ? ಹೋಗಿ ಕರ್ಕೊಂಬ, ಹೋಗು ಹೋಗು. ನೋಡು, ನಂಗೆ ಮಾಡಕ್ ತುಂಬಾ ಕೆಲಸ ಇದೆ, ಓಡು ಹೋಗು. ಈಗ ಆರಾಧನವ್ರು ಬಂದರೆ ಎಲ್ಲ ಸತ್ಯನೂ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಇಷ್ಟೊಂದು ಜನ ಸೇರಿರೋ ಈ ಜಾಗದಲ್ಲಿ ಅಪ್ಪ ಒಬ್ಬ ಕೊಲೆಗಾರ ಅಂತ ಆರಾಧನವ್ರು ಹೇಳಿದ್ರೆ ಏನಾಯ್ತು? ಕಾಲ್ ರಿಸೀವ್ ಮಾಡಿಲ್ಲ ತಾನೆ? ಫೋನ್ ಕಟ್ ಮಾಡ್ತಿದ್ದಾರೆ. ಫೋನ್ ಕಟ್ ಮಾಡಿದ್ನಾ? ನೋಡ್ದ್ಯಾ? ನಾನು ಹೇಳ್ದೆ ತಾನೆ ನಿನಗೆ, ಬೇಕು ಬೇಕು ಅಂತಾನೆ ಅವ್ನು ಹೀಗ್ ಮಾಡ್ತಾ ಇರೋದು. ಅಲ್ಲ, ನಮ್ಮಂತವ್ರು ಬರೋದು ಇಷ್ಟ ಇಲ್ಲ ಅಂದ್ಮೇಲೆ ಅವ್ನೇನು ಕರಿಬೇಕಿತ್ತು ನಮ್ಮನ್ನ? ಬಾಯಿಗೆ ಬಂದಾಗ ಮಾತಾಡ್ಬೇಡ ಸಿರಿ. ಸಾಕು, ಸುಮ್ನೆ ಇರೆ. ಟೈಮ್ ನೋಡಿದ್ಯಾ ಎಷ್ಟು ಇವಾಗ? ಈ ಆಟೋ ಅಣ್ಣ ಇಲ್ಲ ಅಂದಿದ್ರೆ ಏನ್ ನಮ್ ಗತಿ? ಇಲ್ಲಿ ನೋಡಿದ್ರೆ ಒಬ್ರು ಓಡಾಡ್ತಾ ಇಲ್ಲ. ವಾಪಸ್ ಹೋಗೋದಕ್ಕೆ ನಮ್ಗೆ ಆಟೋ ಸಿಗುತ್ತೆ ಅನ್ಕೊಂಡಿದ್ಯಾ ನೀನು? ಆದ್ರೂ ನೀನ್ ಆ ರಾಜ್ನ ಬಿಟ್ಕೊಡಲ್ಲ ಅಲ್ವಾ? ನನ್ ಕರ್ಮ, ಇಲ್ಲಿ ಕಾಯ್ತಾ ನಿಂತ್ಕೋಬೇಕಂತ ನನಗ್ ಗೊತ್ತಿದ್ರೆ ನಿನ್ ಜೊತೆ ಬರ್ತಾನೆ ಇರ್ಲಿಲ್ಲ. ಏನೋ ಶ್ರೀಮಂತರು ಮನೇಲಿ ಹುಟ್ಟು ಬೆಳೆಯೋ ಯೋಗ ಅಂತೂ ನಮ್ಗಿಲ್ಲ. ಕೊನೆ ಪಕ್ಷ
ಶ್ರೀಮಂತರು ಮನೇನ ಹೊರಗಡೆಯಿಂದ ನೋಡಿ ಪಾರ್ಟಿ ಎಂಜಾಯ್ ಮಾಡ್ಕೊಂಡು ಬರೋಣ ಅನ್ಕೊಂಡೆ. ನನ್ನ ಹಣೆ ಬರ ರಸ್ತೆಲಿ ನಿಂತ್ಕೊಂಡು ಕಾಯ್ತಾ ಇದ್ದೀನಿ. ಇರು ಸಿರಿ, ಯಾಕೆ ಇಷ್ಟೊಂದು ತಾಳ್ಮೆ ಕಳ್ಕೊತೀಯ ನೀನು? ಫಂಕ್ಷನ್ ಅಂದಮೇಲೆ ಏನೇನೋ ಗಲಾಟೆಗಳಿರುತ್ತೆ, ಅಥವಾ ಫೋನ್ ಸೈಲೆಂಟಲ್ಲೂ ಇರ್ಬೋದಲ್ವಾ? ಅವರೇ ಕಾಲ್ ಮಾಡ್ತಾರೆ, ಕಾಯೋಣ. ಸ್ವಲ್ಪ ತಾಳ್ಮೆಯಿಂದ ಇರು ಸಿರಿ. ಕಾಯೋಣ ಕಾಯೋಣ. ಅಣ್ಣ ಒಂದು 5 ನಿಮಿಷ ಅಷ್ಟೇ ಪ್ಲೀಸ್ ಅಣ್ಣ, ಇಬ್ಬರೇ ಹೆಣ್ಮಕ್ಳಿದ್ದೀವಿ ಪ್ಲೀಸ್. ಆರಾಧನ ಅವ್ರಿಗೆ ವಾಪಸ್ ಕಾಲ್ ಮಾಡ್ಲಾ? ಅವ್ರು ಅಲ್ಲಿಂದ ಹೊರಟಿರ್ಬೋದಾ? ಕಾದು ಕಾದು ತಲೆ ಕೆಡ್ತಿದೆ ನನಗೆ. ಅವ್ರು ಕರ್ದಿದ್ದಾರೆ ಅಂದ್ಮೇಲೆ ಅವರೇ ಫೋನ್ ಮಾಡಿ ವಿಚಾರಿಸ್ಬೇಕು ತಾನೆ. ಅದು ಬಿಟ್ಟು ಫೋನ್ ಮಾಡಿದ್ರೆ ಕಟ್ ಮಾಡ್ತಾ ಇದ್ದಾನೆ. ಸುಮ್ಮನೆ ಕಿರಿಕಿರಿ ಮಾಡಬೇಡ, ಇರು ಮೆಸೇಜ್ ಮಾಡ್ತೀನಿ. ಏನೋ ಒಂದು ಬೇಗ ಮಾಡು. ಸಿರಿ ಹೇಳ್ದಾಗೇನಾದರೂ ರಾಜ್ ಅವರು ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರಾ? ಒಂದು ಮಾತು ಕರೆದಿಲ್ಲ, ಕಾಲ್ ಬೇರೆ ಕಟ್ ಮಾಡಿದ್ರು. ಮೆಸೇಜ್ಗಾದರೂ ರಿಪ್ಲೈ ಮಾಡಿದ್ರೆ ಸಾಕು. ರಾಜ್, ಲೊಕೇಶನ್ ರಾಂಗ್ ಇದೆ, ನಿಮ್ಮನೆ ಲೊಕೇಶನ್ ಕಳಿಸಿನಾ? ಅಮ್ಮ ತಾಯಿ, ಇನ್ನು ಎಷ್ಟೊತ್ತು? ಸಿರಿ, ಲೈವ್ ಲೊಕೇಶನ್ ಕಳ್ಸಿದ್ದೀನಿ ಕಣೆ. ರಾಜ್ ಇದನ್ನ ನೋಡಿ ಎಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ. ಇರು. ಕರ್ಮಾನಂದು ಅಂದರೆ ಆರಾಧನವ್ರು ನಮ್ಮ ಮನೆ ಹತ್ರನೇ ಇದ್ದಾರೆ. ಲೊಕೇಶನ್ ಅಲ್ಲೇ ಎಂಡ್ ಆಗಿದೆ, ಅದಕ್ಕೆ ಅವ್ರು ಇಲ್ಲಿ ಬಂದಿಲ್ಲ. ಈಗೇನು ಮಾಡಲಿ? ಮನೆ ತನಕ ಬಂದಿರೋ ಮುನಿಯಮ್ಮನ್ನ ಮನೆ ಕರಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ಲ? ಸಿರಿ, ರಾಜ್ ಫೋನ್ ಮಾಡ್ತಿದ್ದಾರೆ ಕಣೆ. ಮೊದಲು ಪಿಕ್ ಮಾಡಿ ಮಾತಾಡೆ. ಹಲೋ ಹಲೋ ರಾಜ್, ನಾನು ಇಲ್ಲೇ ನಿಮ್ಮ ಮನೆ ಹತ್ರ, ಇಲ್ಲೇ ಅಕ್ಕಪಕ್ಕದಲ್ಲಿದ್ದೀನಿ. ಆದರೆ ಯಾವ ಮನೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲಿಗೆ ಬರಬೇಕು ಅಂತ ಹೇಳ್ತೀರಾ? ಆರಾಧನವ್ರೆ, ಇದು ನಮ್ಮ ಫ್ಯಾಮಿಲಿ ಫಂಕ್ಷನ್. ಸದ್ಯಕ್ಕೆ ನೀವು ಇಲ್ಲಿ ಬರೋದು ಬೇಡ ಬೇಡ. ನಾನೇನೋ ಅಮ್ಮ ಒತ್ತಾಯ ಮಾಡ್ತಿದ್ರು ಅಂತ ಫೋನ್ ಕೊಟ್ಟೆ. ಅವ್ರು ನಿಮ್ಮನ್ನು ಕರೆದ್ರು. ಐ ಆಮ್ ಸಾರಿ. ಸುಶಾಂತ್, ಇಲ್ಲೇನೋ ಮಾಡ್ತಾ ಇದೀಯಾ? ಅದ್ಯಾವುದೋ ಕಾಲ್ ಬಂದಿತ್ತಮ್ಮ. ಅದ್ ಸರಿ, ನೀನ್ ಆರಾಧನ ಎಲ್ಲಿ ಕಾಣ್ತಾನೆ ಇಲ್ಲ? ಅದು ಅಮ್ಮ, ಅವ್ರು ಬರ್ತಿಲ್ಲ. ಬರಲ್ವಾ? ಯಾಕೇನಾಯ್ತು? ಅವ್ರಿಗೇನೋ ಬೇರೆ ಕೆಲಸ ಬಂತಂತೆ. ಅಲ್ಲ ಸುಶಾಂತ್, ಆರಾಧನ ಬರ್ತಾಳೆ, ನಾನು ಅವಳನ್ನ ನೋಡ್ತೀನಿ, ಮಾತಾಡಿಸ್ತೀನಿ ಅಂತ ನಾನು ಎಷ್ಟು ಖುಷಿಯಾಗಿದ್ದೆ ಗೊತ್ತಾ? ಐ ಆಮ್ ಸಾರಿ ಅಮ್ಮ. ಕಂದ, ನೀನು ಯಾಕೋ ಸಾರಿ ಹೇಳ್ತೀಯ? ನನಗೆ ಗೊತ್ತು ಆರಾಧನ ಬರ್ತಾಳೆ ಅಂತ ನೀನು ಬೆಳಗ್ಗೆಯಿಂದ ಎಷ್ಟೆಲ್ಲ ಕನಸ್ಕೊಂಡಿದ್ದೆ. ಎಲ್ಲ ಟುಸ್ಸಾಯ್ತು. ನಾನು ತುಂಬ ಖುಷಿಯಾಗಿದ್ದೆ ಕಣೋ. ಆದರೆ ಬೇಜಾರು ಮಾಡ್ಕೊಳ್ಳೋದು ಬೇಡ. ನಾವು ಇನ್ನೊಂದಿನ ಆರಾಧನ ಮನೆಗೆ ಕರೆಯೋಣ, ಓಕೆನಾ? ಸರಿ, ಈಗ ನೀನು ಇಲ್ಲಿ ನಿಂತಿರ್ಬೇಡ, ಗೆಸ್ಟ್ಗಳೆಲ್ಲ ಒಳಗಿದ್ದಾರೆ, ಒಳಗೆ ಬಾ. ನಡಿ ಮನೆಗೆ ಹೋಗೋಣ. ಮನೆಗ? ಇವಾಗ ಏನಾಯ್ತೆ? ನಾನೇನು ಕೇಳ್ಬೇಡ, ನಡಿ ಹೋಗೋಣ. ಓಹೋ, ಆ ರಾಜ್ ಬರ್ಬೇಡ ಅಂತ ಹೇಳಿದ್ನಾ? ನನಗೆ ಗೊತ್ತಿತ್ತು ಇದೇ ತರ ಏನೋ ಒಂದು ಆಗುತ್ತೆ ಅಂತ. ನಾನು ಹೇಳಿಲ್ವಾ ನಿನಗೆ? ಅವನಿಗೆ ನೀನು ಅವ್ರ ಮನೆ ಪಾರ್ಟಿಗೆ ಹೋಗೋದು ಸ್ವಲ್ಪನೂ ಇಷ್ಟ ಇಲ್ಲ. ನೀನೆ ದೊಡ್ಡದಾಗ ಪೋಸ್ ಕೊಟ್ಟಿದ್ದು. ಡ್ರೆಸ್ ಚೂಸ್ ಮಾಡೋದಕ್ಕೆ ನಿನ್ ಸಂಭ್ರಮ ನನ್ನ ಕೈಲಿ ನೋಡಕ್ಕೆ ಆಗ್ಲಿಲ್ಲ. ಇವಾಗ್ಲಾದ್ರೂ ಅರ್ಥ ಆಯ್ತಾ ನಿನಗೆ? ಇದೇ ಆ ರಾಜ ಅಸ್ಲಿ ಬುದ್ಧಿ. ಅವನು ಇಷ್ಟು ದಿನ ನಿನ್ನ ಯೂಸ್ ಮಾಡ್ಕೊಂಡ ಅಷ್ಟೇ. ಅವನೀಗ ದಡ ಸೇರಿರೋ ಶಿಪ್ಪು ಕಣೆ. ಅವನಿಗೆ ಯಾಕೆ ನೀನ್ ಫ್ರೆಂಡ್ಶಿಪ್ ಹೇಳು?
ನೀನೇ ದಡ್ಡಿ ಕಣೆ, ಏನೇನೋ ಅನ್ಕೊಂಡಿರೋದು. ಮನೆಗೆ ಹೋಗೋಣ ನಡಿ. ಯಾರ ಎದೆಗೋ ನಾಟೋ ಬಾಣ, ಇನ್ಯಾರ ಎದೆಗೋ ನಾಟಿದಂತೆ, ಎದೆಯ ಒಳಗೆ ಅವಿತ ನಿಜವೇ ಉಸಿರ ಚಿವುಟಿ ಕೆಣಕಿದೆ. ನನ್ನನ್ನು ಕ್ಷಮಿಸ್ಬಿಡಿ ಮುನಿಯಮ್ಮ. ಇಂಥದ್ದೊಂದು ದಿನ ನನ್ನ ಲೈಫಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಿಮಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿನೆಲ್ಲ ಹೇಳ್ಕೊಂಡು ನಿಮ್ಮ ಜೊತೆ ಇಡೀ ಜೀವನನ ಹ್ಯಾಪಿಯಾಗಿ ಕಳಿಬೇಕು ಅಂತ ಕನ್ಸ್ಕೊಂಡಿದ್ದೆ. ಆದರೆ ನಾನು ಏನೂ ಅಲ್ದಿರೋ ಟೈಮಲ್ಲಿ ನನಗೆ ಪ್ಯೂರ್ ಫ್ರೆಂಡ್ಶಿಪ್ ಕೊಟ್ರಿ, ನಿಮ್ಮ ಜೊತೆ ಇರೋಕ್ಕೆ ಆಶ್ರಯನೂ ಕೊಟ್ರಿ. ಆದರೆ ನಾನು ನಿಮ್ಮ ಫ್ರೆಂಡ್ಶಿಪ್ನ ಕಳ್ಕೊತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸುಶ್, ಇಲ್ಲೇನ್ ಮಾಡ್ತಿದ್ಯಾ? ಯಾರೋ ಬರೋರಿದ್ರು, ಕಾಯ್ತಿದ್ದೆ. ಓಕೆ ಓಕೆ, ಅವ್ರು ಬರಂಗಿದ್ರೆ ಒಳಗೆ ಬರ್ತಾರೆ, ನೀನ್ ಬಾ. ಅಲ್ಲೆಲ್ರೂ ನಿನ್ನ ಕೇಳ್ತಿದ್ದಾರೆ. ಸುಶಾಂತ್, ಸುಶ್ ನಿನ್ಗೆ ಹೇಳ್ತಿರೋದು, ಬಾ ನೀನು. ಹಲೋ ಎವ್ರಿಬಡಿ, ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್. ನಿಮ್ಮನ್ನೆಲ್ಲ ಈ ಸಂತೋಷ ಕೂಟಕ್ಕೆ ಕರೆದಿರೋದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇದೆ, ಹಾಗೆ ಒಂದು ಗುಡ್ ನ್ಯೂಸ್ ಕೂಡ. ಅದೇನು ಅಂತ ನಾ ಹೇಳಲ್ಲ, ನನ್ನ ಗೆಳೆಯನಾದ ಧರ್ಮೇಂದ್ರ ಪ್ರಧಾನ್ ಈಗ ಹೇಳ್ತಾರೆ. ಧರ್ಮ, ಗುಡ್ ನ್ಯೂಸಾ? ಏನ್ ಗುಡ್ ನ್ಯೂಸು? ಎಲ್ಲರಿಗೂ ನಮಸ್ಕಾರ. ಈ ಸುಂದರ ಸಂಜೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಪ್ರೀತಿಯ ಕರೆಗೆ ಹೋಗೊಟ್ಟು ನೀವೆಲ್ಲ ಇಲ್ಲಿಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮಗೆಲ್ಲ ಇವತ್ತೊಂದು ಸಿಹಿ ಸುದ್ದಿ ಕೊಡಬೇಕು ಅಂತ ನಾ ಇದ್ದೀನಿ. ಅದಕ್ಕೂ ಮುಂಚೆ ಸುಶಾಂತ್, ಬಾ ಮಗನೇ ಇಲ್ಲಿ. ನಿಮ್ಮೆಲ್ರಿಗೂ ಒಂದು ತಪ್ಪು ಕಲ್ಪನೆ ಇದೆ. ಈ ಶ್ರೀಮಂತರ ಮನೆಯಲ್ಲಿ ಏನಾದ್ರು ತಪ್ಪು ನಡೆದ್ರೆ ಅವರು ಅದನ್ನ ಹಾಗೆ ಮುಚ್ಚಾಕ್ಬಿಡ್ತಾರೆ ಅಂತ ಅಲ್ವಾ? ಎಲ್ಲರೂ ಒಂದೇ ಥರ ಇರೋದಿಲ್ಲ. ಅದಕ್ಕೆ ಉದಾಹರಣೆನೇ ಈ ಧರ್ಮೇಂದ್ರ ಪ್ರಧಾನ್. ನನ್ನ ಮಗ ಒಂದು ತಪ್ಪು ಮಾಡ್ದ, ನಿರ್ದಾಕ್ಷಿಣ್ಯವಾಗಿ ಅವನ ಮನೆಯಿಂದ ಆಚೆ ಕಳಿಸ್ದೆ. ಹೊರಗಡೆ ಹೋಗಿ ಕಷ್ಟ ತಡೆಯೋಕ್ಕಾಗದೆ ಮನೆಗೆ ಬಂದಿಲ್ಲ, ತಿನ್ನೋಕೆ ಅನ್ನ ಇಲ್ಲದೆ ಅಲ್ದು ವಾಪಸ್ ಮನೆಗೆ ಬಂದಿಲ್ಲ. ಅಪ್ಪ ಕರೆದುಬಿಟ್ಟ ಅಂತ ತಕ್ಷಣ ಓಡ್ ಬಂದಿಲ್ಲ, ಸಾಧನೆ ಮಾಡಿ ಬಂದ ಅವನು. ಹೇಗೆ? ನನ್ನ ಹೆಸರನ್ನ ಎಲ್ಲೂ ಬಳಸ್ಕೊಳ್ಳದೆ, ನಮ್ಮ ಅಪ್ಪ ಇವರು ಅಂತ ಎಲ್ಲೂ ಹೇಳ್ಕೊಳ್ಳದೆ, ಸ್ವಂತ ದುಡಿಮೆಯಿಂದ ಹಗಲು ರಾತ್ರಿ ಕಷ್ಟಪಟ್ಟು ಲಕ್ಷ ರೂಪಾಯಿ ದುಡಿದು ತಗೊಂಡು ಬಂದು ನಿಂತಿದ್ದಾನೆ. ಒಬ್ಬ ಶ್ರೀಮಂತರ ಮನೆ ಮಗ ಮನೆಯಿಂದ ಹೊರಗಡೆ ಹೋದರೆ ಪ್ರತಿ ಅಗಳಿಗೂ ಅವನೆಷ್ಟು ಕಷ್ಟಪಡಬೇಕು ಅನ್ನೋದು ನನಗೆ ಗೊತ್ತಿದೆ. ಆ ಕಷ್ಟ ನನ್ನ ಮಗ ಅನುಭವಿಸಿದ್ದಾನೆ. ಅದರಿಂದ ಅವನು ಪಾಠ ಕಲ್ತಿದ್ದಾನೆ. ಬದುಕು ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ಪ್ರತಿ ರೂಪಾಯಿಯ ಬೆಲೆ ಏನು ಅನ್ನೋದನ್ನು ಅವನು ತಿಳ್ಕೊಂಡಿದ್ದಾನೆ. ಜೊತೆಯಲ್ಲಿ ಸ್ವಾಭಿಮಾನದ ಸ್ಪರ್ಶ ಅವನಿಗಾಗಿದೆ. ಇಷ್ಟೆಲ್ಲ ಆದಮೇಲೆ ಒಬ್ಬ ಮನುಷ್ಯನಾಗಿ ಮತ್ತೆ ಈ ಮನೆಗೆ ಬಂದಿದ್ದಾನೆ. ನನಗೆ ಅವನ ಬಗ್ಗೆ ಹೆಮ್ಮೆ ಇದೆ. ಇಂಥ ಮಗನಿಗೆ ನಾನು ತಂದೆ ಆದ್ನಲ್ಲ ಅಂಥೇಳಿ ನನಗೆ ಗರ್ವ ಇದೆ. ಈ ಸಂತೋಷನ ನಿಮ್ಮ ಜೊತೆಲಿ ಹಂಚ್ಕೊಳ್ಳೋದಕ್ಕೋಸ್ಕರ ನಿಮ್ಮನ್ನೆಲ್ಲ ಇಲ್ಲಿ ಕರೆಸ್ದೆ. ಇಷ್ಟಕ್ಕೆ ಹುರ್ಕೋಬೇಡ. ನಿಮ್ಮಪ್ಪ ಮಾತಾಡ್ತಾ ಇರೋದು ನೋಡಿದ್ರೆ ಇಷ್ಟರಲ್ಲೇ ಇನ್ನೂ ಒಂದು ದೊಡ್ಡ ಬಾಂಬ್ ಬಿದ್ದರೂ ಆಶ್ಚರ್ಯ ಇಲ್ಲ. ಇನ್ನೊಂದು ಮುಖ್ಯವಾದ ವಿಷಯವನ್ನ ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನನ್ನ ಮನೆ ಮತ್ತು ನನ್ನ ಸಂಸ್ಥೆಯ ಜವಾಬ್ದಾರಿನ ನೋಡ್ಕೊಳ್ಳೋದಕ್ಕೆ ನನಗೊಬ್ಬ ಯೋಗ್ಯವಾದ ವ್ಯಕ್ತಿ ಬೇಕಾಗಿತ್ತು. ನಾನು ಅದರ ಹುಡುಕಾಟದಲ್ಲಿದ್ದೆ. ಆದರೆ ಈ ಕ್ಷಣ ನನಗನ್ನಿಸ್ತಾ ಇದೆ, ಅಂಥ ಯೋಗ್ಯನಾದವನು ಯಾರು ಅಂತ ಹೇಳಿದ್ರೆ
ಸುಶಾಂತ್ ರಾಜ್ ಪ್ರಧಾನ್ ಅಂತ. ನಾಳೆಯಿಂದ ನನ್ನ ಸಮಸ್ತ ಜವಾಬ್ದಾರಿಯನ್ನ ನನ್ನ ಮಗನಿಗೆ ನಾನು ವಹಿಸ್ತಾ ಇದ್ದೇನೆ. ಮಗನೇ, ನಿಮ್ಮಪ್ಪ ನಿನ್ನನ್ನು ಸಂಪೂರ್ಣವಾಗಿ ನಂಬಿ ನನ್ನ ಸಮಸ್ತ ಜವಾಬ್ದಾರಿಯನ್ನು ನಿನಗೆ ಒಪ್ಪಿಸ್ತಾ ಇದ್ದಾನೆ. ಕೊಡು ಕೈ. ವಾಟ್ ದ ಹೆಲ್? ಅಂದರೆ ನಾನು ಇಷ್ಟು ವರ್ಷದ ಕನಸು ಮಣ್ಪಾಲಾಗೋಯ್ತಾ? ನೋ ವೇಸ್. ಏನು ಹೊಟ್ಟೆಗೆ ಡೈರೆಕ್ಟಾಗಿ ಒಂದು ಚೀಲ ಮೆಣಸಿನ್ಕಾಯಿ ಸುರಿದಂಗೆ ಆಯ್ತಾ? ಉರಿತಿರ್ಬೇಕಲ್ಲ ಹೊಟ್ಟೆ. ವೆಯ್ಟ್ರಿಗೆ ಹೇಳಿ ಒಂದು ಟ್ರೇ ಪೂರ್ತಿ ಜ್ಯೂಸ್ ತರಿಸು, ತಂಪಾಗಲಿ. ಅಪ್ಪ, ತುಂಬ ಗೌರವದಿಂದ ಹೇಳ್ತಿದ್ದೀನಿ, ಇದು ಯಾವುದು ನನಗೆ ಬೇಡ. ನಾನು ಯಾವುದನ್ನು ವಹಿಸ್ಕೊಳ್ಳಲ್ಲ. ಐ ಆಮ್ ಸಾರಿ ಅಪ್ಪ. ಸುಶಾಂತ್, ನೀನು ಏನು ಹೇಳ್ತಿದ್ಯಪ್ಪ? ಪ್ರತಿಯೊಬ್ಬ ಮಗನಿಗೂ ಅವರ ಅಪ್ಪನೇ ಮೊದಲನೇ ಇನ್ಸ್ಪಿರೇಷನ್. ಹಾಗೆ ನನಗೆ ನೀವು ಅಪ್ಪ. ನೀವು ನನ್ನ ಹೆಮ್ಮೆ ಅಪ್ಪ. ಐ ರಿಯಲಿ ಫೀಲ್ ಪ್ರೌಡ್ ಆಫ್ ಯು. ಈ ತುಂಟು ಮಗನ ನಂಬಿ ನಿಮ್ಮೆಲ್ಲ ಜವಾಬ್ದಾರಿನ ನನಗೆ ಕೊಡ್ತಿದ್ದೀರ. ಆದರೆ ಈ ಜವಾಬ್ದಾರಿ ತೊಗೊಳಕ್ಕೆ ನನಗಾಗಲ್ಲ.